ಶುಭೋದಯ ಫ್ರೆಂಡ್ಸ್. ಇವತ್ತಿನ ವಿಷಯ 5 ಥರದ ಸೋಲ್ಸ್, 5 ಟೈಪ್ಸ್ ಆಫ್ ಸೋಲ್ಸ್. 5 ಟೈಪ್ಸ್ ಆಫ್ ಸೋಲ್ಸ್ ಅಂತ ಪತ್ರಿಸರು ಸೋಲ್ ಕ್ವಾಲಿಟೀಸ್ನ ನೋಡಿಕೊಂಡು ಆ ಥರ ಹೇಳಿದ್ದಾರೆ. ಸೊ ಯಾರು ಯಾವ ಸೋಲ್ ಅಂತ ಹೇಗೆ ಕಂಡುಹಿಡಿಯೋದು? ಸೊ ಮೊದಲನೇ ಸೋಲು ಮೂರ್ಖ ಸೋಲ್ ಅಂತ ಹೇಳ್ತಾ ಇದ್ದಾರೆ. ಯಾರು ಈ ಮೂರ್ಖ ಸೋಲು? ಹೆಸರಿಂದನೇ ನಮ್ಗೆ ಗೊತ್ತಾಗ್ತಾ ಇದೆ, ಯಾವ ಸೋಲು ತನ್ನ ಈ ಜನ್ಮವನ್ನು ತಿಳಿದುಕೊಳ್ಳದೆ ಇದನ್ನು ಪೂರ್ತಿಯಾಗಿ ಹಾಳು ಮಾಡ್ಕೊಳ್ಳುತ್ತೋ ಮೂರ್ಖ ಅಲ್ವಾ. ಏನಕ್ಕೆ ಬಂದಿದ್ದೀನಿ ಅಂತ ತಿಳಿಯದೆ ಕಂಪ್ಲೀಟ್ಲಿ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇರ್ತಾರೆ, ಈ ಜನ್ಮವನ್ನೇ ಹಾಳು ಮಾಡ್ಕೊಳ್ತಾ ಇರ್ತಾರೆ, ಅವರು ಒಂದು ಮೂರ್ಖ ಸೋಲು. ಎರಡನೇದು ಬಂದು ದುಷ್ಟ ಸೋಲ್. ದುಷ್ಟ ಸೋಲ್ ಅಂತಂದರೆ ದುಷ್ಟ ವಿಚಾರಗಳನ್ನು ಇಟ್ಕೊಂಡಿರುವ ಒಂದು ಆತ್ಮ. ದುಷ್ಟ ವಿಚಾರ ಅಂದರೆ ಇಲ್ಲಿ ಹಾನಿ ಮಾಡುವ ಪ್ರವೃತ್ತಿ ಇರುತ್ತೆ, ಮತ್ತೊಬ್ಬರಿಗೆ ಹಾನಿ ಮಾಡಿದಾಗಲೇ ಖುಷಿಯಾಗುವುದು, ಅಂತಹವರೆಲ್ಲ ದುಷ್ಟ ಸೋಲ್. ಮೂರನೇದು ಬಂದು ಶುಭ ಸೋಲ್ ಅಂತ, ಶುಭ ಆತ್ಮ. ದುಷ್ಟ ಆತ್ಮ ಫಸ್ಟ್, ಮೂರ್ಖ ಆತ್ಮ, ದುಷ್ಟ ಆತ್ಮ, ಆಮೇಲೆ ಶುಭ ಆತ್ಮ. ಈ ಶುಭ ಆತ್ಮ ಏನು ಮಾಡುತ್ತೆ? ಇದು ಎಲ್ಲರಿಗೂ ಶುಭ ಮಾಡಲು ಕೋರ್ತಾ ಇರುತ್ತೆ, ಬೇರೆಯವರ ಶುಭ ಕೋರುತ್ತೆ. ತನ್ನ ಶುಭ ಮತ್ತು ಬೇರೆಯವರ ಶುಭವನ್ನು ಕೋರುವುದೇ ಶುಭ ಆತ್ಮ. ಹಾಗೆಯೇ ನಾಲ್ಕನೇದು ಮಹಾತ್ಮ. ಮಹಾತ್ಮ ಯಾರು? ಯಾವ ಆತ್ಮ ಯಾವಾಗಲೂ ಇನ್ನೊಬ್ಬರ ಸಲುವಾಗಿ, ಮತ್ತೊಬ್ಬರ ಸುಖಕ್ಕಾಗಿ, ಮತ್ತೊಬ್ಬರ ಏಳ್ಗೆಗಾಗಿ, ಮತ್ತೊಬ್ಬರ ಒಳಿತಕ್ಕಾಗಿ ಮಾಡುತ್ತೋ ಅದು ಮಹಾ ಆತ್ಮ. ಇನ್ನು ಐದನೇದು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ಮಹಾತ್ಮ ಆದಮೇಲೆ ಇನ್ನೇನಾಗಲಿಕ್ಕೆ ಉಳಿದಿದೆ ಆ ಆತ್ಮಕ್ಕೆ? ಪರಮಾತ್ಮ. ಪರಮಾತ್ಮ ಅಂದರೆ ಯಾರು? ಇವೆಲ್ಲವನ್ನು ಮೀರಿ ಮೇಲಕ್ಕೆ ಬಂದಾಗ ಅವನು ಪರಮಾತ್ಮ ಆಗ್ತಾನೆ. ಸೊ ಪ್ರತಿ ಆತ್ಮ ಈ 5 ಒಂದು ಫೇಸಸನ್ನು ಪಾಸ್ ಮಾಡಿಕೊಂಡೇ ಬರ್ತೀವಿ. ಸೊ ಮೊದಲಿಗೆ ಮೂರ್ಖಾತ್ಮ ಯಾರಿಗೆ ಹೇಳಿದ್ದಾರೆ ಅಂದರೆ, ಆಗ ತಾನೇ ಮನುಷ್ಯ ಜನ್ಮಕ್ಕೆ ಕಾಲಿಟ್ಟಿರ್ತಾ ಆ ಒಂದು ಆತ್ಮ, ಅದಕ್ಕೆ ಯಾವ ಜ್ಞಾನ ಇಲ್ಲ, ಹೀಗಾಗಿ ಅದು ಮೂರ್ಖತನದಿಂದ ಕೂಡಿರುತ್ತೆ. ಮೂರ್ಖತನದಿಂದ ತನ್ನ ವಿಚಾರನೂ ಮಾಡ್ತಾ ಇಲ್ಲ, ಬೇರೆಯವರ ವಿಚಾರನೂ ಮಾಡ್ತಾ ಇಲ್ಲ, ಕಂಪ್ಲೀಟ್ ಮೂರ್ಖತನದಲ್ಲಿ ಬರೀ ತಿಂದೆ ಕುಡ್ದೆ ಜೀವನಗಳ ಹಾಗೆ ಮುಂದಕ್ಕೆ ತಳ್ಕೊಂಡು ಹೋದೆ. ಸೊ ಅವರು ಯಾವ ರೀತಿಯಲ್ಲಿಯೂ ಆತ್ಮ ಉತ್ಥಾನದ ಕೆಲಸ ಮಾಡುವುದೇ ಇಲ್ಲ. ಏನಾಗಿದೆ ನೋಡಿ, ನಾನು ಎಷ್ಟು ಚೆನ್ನಾಗಿದ್ದೀನಿ, ನಾನು ಏನು ಮಾಡ್ದಿರಾನೇ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ ತೋರಿಸ್ತಾ ಇರ್ತಾರೆ ಅಂತಹ ಆತ್ಮಗಳು. ನಾನು ನಿಮ್ಮ ಥರ ಯಾವ ಸಾಧನೆ ಮಾಡದೇ ಇದ್ದರೂ ನನ್ನ ಜೀವನದಲ್ಲಿ ಯಾವ ಕಷ್ಟಗಳಿಲ್ಲ, ನೀವು ಇಷ್ಟು ಪೂಜೆ ಪುನಸ್ಕಾರ ಧ್ಯಾನ ವ್ರತ ಅಂತ ಮಾಡ್ತಾ ಇದ್ದೀರಾ, ನಿಮ್ಮ ನೋಡಿ ಎಷ್ಟು ಕಷ್ಟ ಇದೆ, ನನಗೇನಿದೆ, ಜಾಮ್ ಆಗಿದ್ದೀನಿ, ನನಗೆ ಯಾರಿಗೆ ಏನು ಬೇಕಂತ ಇದ್ದೀನಿ, ಯಾರ ಜೊತೆಲಿ ಹೇಗೆ ವ್ಯವಹಾರ ಮಾಡಬೇಕಾಗಿ ಮಾಡ್ತಾ ಇದ್ದೀನಿ, ನನಗೆ ಅದರದ್ದು ಯೋಚನೆನೇ ಇಲ್ಲ, ನಾನು ಚೆನ್ನಾಗಿದ್ದೀನ ಆಗೋಯ್ತು. ಅದು ಒಂದು ಮೂರ್ಖ ಆತ್ಮ. ಅದು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಎಷ್ಟೋ ಜನ ಅಂಥವ್ರು ನಮಗೆ ಸಿಗ್ಬೋದು, ಕಂಡಿದ್ದೇವೆ ಅಲ್ವಾ. ಈಗ ಅದೇ ಆತ್ಮ ಒಂಚೂರು ಒಂದು ಮೆಟ್ಲು ಮೇಲಕ್ಕೆ ಹೋಯಿತು, ಆಗ ಅದು ದುಷ್ಟ ಆತ್ಮ ಆಗುತ್ತೆ. ನಾನೇ ಅನ್ನೋದು ಬರುತ್ತೆ ಅದಕ್ಕೆ. ದುಷ್ಟತನದಲ್ಲಿ ಅದು ಬೇರೆಯವ್ರಿಗೆ ನೋವು ಕೊಟ್ಟು, ಆ ಅಹಂಕಾರದಲ್ಲಿ ಬೇರೆಯವ್ರಿಗೆ ನೋವು ಕೊಡುವುದನ್ನೇ ಮಾಡುತ್ತೆ. ಹೇಗೆ ರಾವಣ, ಕುಂಭಕರ್ಣ ಅಹಂಕಾರದಲ್ಲಿ ಬಂದುಬಿಡ್ತಾರೆ. ಅಹಂಕಾರದಲ್ಲಿ ಬಂದು ನಾನು ಹೀಗೆ ಮಾಡೋದು, ನನ್ನಿಂದನೇ ಎಲ್ಲ. ಆಮೇಲೆ ಇನ್ನೊಬ್ಬರಿಗೆ ಎಷ್ಟು ಜ್ಞಾನಿಗಳಾಗಿದ್ದರೂ ಮತ್ತೊಬ್ಬರಿಗೆ ನೋವನ್ನು ಮಾಡಿ ಆನಂದ ಪಡುವುದು, ಮಾಂಸಾಹಾರಿಗಳಾಗೋದು. ಪಶುಗಳಿಗೆ ಬೇಟೆ ಆಡಿ ತಗೊಂಡು ಬಂದೆ, ನೋಡು ನಾನು ಬೇಟೆ ಆಡಿದೆ, ನಾನು ಹೊಡೆದ ಜಿಂಕೆ, ನಾನು ಹೊಡೆದ ಹುಲಿ, ನಾನು ಹೊಡೆದ ಸಿಂಹ, ನಾನು ತಂದ ಕೋಳಿ ಅಲ್ವಾ, ನನ್ನ ದುಡ್ಡು, ನನ್ನಿಷ್ಟ, ನಾನು ಕೋಳಿ ತಿಂತೀನ ಮೇಕೆ ತಿಂತೀನ, ನೀವ್ಯಾರು ಕೇಳೋದಕ್ಕೆ ಅಂತ ನೋಡಿ, ನಾನು ಕಣ್ಮುಂದನೇ ಮಾಡ್ತೀನಿ ಅಂತ ದುಷ್ಟತನದಲ್ಲಿ ಮಾಡುವುದು, ಅದು ದುಷ್ಟಾತ್ಮ. ಅದಕ್ಕೆ ಜ್ಞಾನ ಇಲ್ಲ. ಜ್ಞಾನ ಇದ್ದರೂ
ಅದು ಅಜ್ಞಾನದಲ್ಲಿದೆ. ಎಂಥ ಅಜ್ಞಾನ ಇರುತ್ತೆ? ಲೋಕ ಅಜ್ಞಾನ ಇರುತ್ತೆ ಅಷ್ಟೆ. ಆಧ್ಯಾತ್ಮಿಕ ಜ್ಞಾನ ಇಲ್ಲದ ಕಾರಣ ಅದು ಇಂತಹ ಒಂದು ವಿಚಾರವನ್ನು ಇಟ್ಕೊಂಡಿರುತ್ತೆ. ಇನ್ನು ಮೂರನೇ ಆತ್ಮ ಶುಭಾತ್ಮ. ಶುಭಾತ್ಮ ಎಂಥದ್ದು ಅಂದರೆ, ಈಗ ಅವನ ಹತ್ರ ಒಂದು 4 ರೊಟ್ಟಿ ಇದೆ ಅಂತ ಇಟ್ಕೊಳ್ಳೋಣ. ಅವನ ಹತ್ರ ಏನಿದೆಯೋ, ಒಂದು ವೇಳೆ ಒಂದು 4 ರೊಟ್ಟಿ ಇದೆ ಅಂದರೆ 2 ತಿಂದು 2 ಇನ್ನೊಬ್ಬರಿಗೆ ಕೊಡುವ ಒಂದು ಮನಸ್ತತ್ವ ಇದ್ದ ಒಂದು ಆತ್ಮ. ಆ ಥರದ ಒಂದು ವಿಚಾರ ಇರುತ್ತೆ. ಯಾವುದನ್ನು ಪಡ್ಕೊಂಡಿದ್ದೇನೋ ಅದನ್ನು ಸ್ವಲ್ಪ ಮಟ್ಟಿಗಾದರೂ ಇನ್ನೊಬ್ಬರಿಗೆ ಕೊಡೋಣ, ಎಷ್ಟು ಸಾಧ್ಯವೋ ಅಷ್ಟು ಹಂಚಿಕೊಳ್ಳೋಣ ಅನ್ನುವ ಒಂದು ಮನಸ್ತತ್ವ ಇರುವವರು, ಅದು ಶುಭ ಆತ್ಮ. ಸೊ ಮೂರ್ಖಾತ್ಮದಿಂದ ಒಂದು ಆತ್ಮ ದುಷ್ಟಾತ್ಮ ಆಗುತ್ತೆ. ದುಷ್ಟ ಆತ್ಮ ಅಂತಂದರೆ ಬರೀ ರಾವಣಾಸುರ ಆಗಬೇಕಾಗಿಲ್ಲ. ನಮ್ಮಲ್ಲಿಯೂ ದುಷ್ಟಾತ್ಮಗಳು ಎಷ್ಟೋ ಜನ ಇರ್ತಾರೆ. ನಾವು ಒಂದು ಸಮಯದಲ್ಲಿ ದುಷ್ಟಾತ್ಮ ಆಗಿರಬಹುದು. ಮಾತಿನಿಂದ ನೋವು ಕೊಡುವುದು, ಶಾರೀರಿಕವಾಗಿ ನೋವು ಕೊಡುವುದು. ಅತ್ತೆ ಸೊಸೆ ಅಂದರೂ ನೋಡಿ, ಕೆಲವು ಗಂಡ ಹೆಂಡತಿ ಒಬ್ರಿಗೊಬ್ರು ನೋವು ಕೊಡಲಿಕ್ಕೆ ಖುಷಿ ಪಡ್ತಾ ಇರ್ತಾರೆ. ನೋಡಿ, ನಾನು ಅವರಿಗೆ ತಿರುಗಿ ಮಾತಾಡಿದೆ, ಅವ್ರಿಗೆ ಹೀಗಂದೆ, ಅವಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ ಅಂತ ಗಂಡ ಹೇಳೋದು, ಇಲ್ಲ ಗಂಡನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೆಂಡತಿ ಹೇಳೋದು. ಉದ್ದೇಶ ಏನು ಅಂತಂದರೆ ಅವರಿಗೆ ನೋವು ಕೊಡುವುದೇ ಉದ್ದೇಶ ಆಗಿದೆ. ಅಲ್ಲಿ ನೋವು ಕೊಟ್ಟರೇ ಇಲ್ಲಿ ಖುಷಿ ಆಗ್ತಾ ಇರುತ್ತೆ. ಆಗ ತಿಳಿದು ಬರುತ್ತೆ ನಾನು ದುಷ್ಟಾತ್ಮ ಅಂತ. ಅದು ಗೆಳೆತನದಲ್ಲಿ ಸಹ ಕೆಲವೊಬ್ಬರು ಮಾಡ್ತಾ ಇರ್ತಾರೆ. ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ, ಒಬ್ಬರನ್ನ ಹೀಯಾಳಿಸ್ದಾಗಲೇ ಅವ್ರಿಗೆ ಖುಷಿ. ಅವರ ಫ್ರೆಂಡೇ ಅವನು. ಆದರೂ ಅವರನ್ನು ಕಿಲರಿಮೆಯಿಂದ ನೋಡುವುದು, ಅವರಿಗೆ ಅವರ ಒಂದು ಗುರ್ತಿಸೋದು, ನೀನು ಲಾಯಕ್ಕಿಲ್ಲ ಅಂತ ಪದೇ ಪದೇ ಹೇಳೋದು, ಇಲ್ಲ ನೀನು ಚಂದವಾಗಿಲ್ಲ ಅಂತ ಹೇಳೋದು, ನೀನು ಅಂದ ಇಲ್ಲ ಅಂತ ಹೇಳೋದು, ನಿನ್ನ ಹತ್ರ ದುಡ್ಡಿಲ್ಲ ನೋಡು ನಾನು ಗಳಿಸಿದ್ದೇನೆ ನೀನಂತ ಮೂರ್ಖ ಅಂತ ಹೇಳೋದು. ಅದರಿಂದ ಉದ್ದೇಶ ಏನು ಗೊತ್ತಾ? ಅಲ್ಲಿ ಅವನಿಗೆ ನೋವು ಮಾಡೋದೇ ಉದ್ದೇಶ ಆಗಿದೆ. ಮಾಂಸಾಹಾರಿಗಳು ಅಷ್ಟೇ, ಒಂದು ಜೀವಿಗೆ ನೋವು ಮಾಡಿದಾಗ ಅವ್ರಿಗೆ ಒಂದು ಆನಂದ ಸಿಗ್ತಾ ಇದೆ. ಸುಮ್ಮನೆ ತರ್ಕ ಮಾಡ್ಬೋದು ಅವರು, ನೀವೇನು ಸೊಪ್ಪು ಹಣ್ಣು ಕಾಯಿ ತಿಂದರೆ ಅದಕ್ಕೆ ನೋವಾಗಲ್ವಾ, ಹಾಗೆ ಹೀಗೆ ಅಂತ. ಆದರೆ ಉದ್ದೇಶ ಅಲ್ಲಿ ಒಳಗೆ ಆತ್ಮರೂಪದಿಂದ ಅವರ ಉದ್ದೇಶ ನೋವನ್ನು ಉಂಟು ಮಾಡುವುದು. ಹಾಗೆಯೇ ಸುಖ ಆತ್ಮಕ್ಕೆ ಬಂದಾಗ, ಶುಭ ಆತ್ಮಕ್ಕೆ ಬಂದಾಗ ಅದಕ್ಕೆ ತಿಳುವಳಿಕೆ ಬಂದಾಗಿದೆ. ಈಗ ತನ್ನ ಹತ್ರ ಇರುವುದನ್ನು ಅರ್ಧ ಹಂಚ್ಕೊಳ್ಳೋಕ್ಕೆ ಶುರು ಮಾಡಿದರು. ಇವರು ವಿಭೀಷಣ ಆತ್ಮ. ವಿಭೀಷಣ ಥರ ಎಷ್ಟು ಜ್ಞಾನ ಇದೆ, ಹಂಚ್ಕೊಳ್ಳೋಕೆ ಪ್ರಯತ್ನ ಪಟ್ಟ ಅವನು. ತನ್ನ ಅಣ್ಣನಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದ, ಇದು ಸರಿ ಇದು ತಪ್ಪು ಅಷ್ಟೇ, ಜಾಸ್ತಿ ಫೋರ್ಸ್ ಮಾಡಲಿಲ್ಲ. ಅರ್ಧ 4 ರೊಟ್ಟಿಯಲ್ಲಿ ಅರ್ಧ ಅವನು ಮಾತ್ರ ಫಾಲೋ ಮಾಡಿದ. ಬೇರೆಯವ್ರು ಮಾಡಲಿಲ್ಲ ಅಂದರೆ ಮಾಡ್ರಿ ಅಂತ ಹೇಳ್ತಾರೆ, ಮಾಡಲಿಲ್ಲ ಅಂದರೆ ಬಿಟ್ಬಿಡ್ತಾರೆ. ನಿಮ್ಮ ಇಷ್ಟಪ್ಪ, ನಿಮ್ಗೆ ಹೇಗೆ ತೋಚುತ್ತೆ ಹಾಗೆ ಮಾಡಿ ಅಂತ. ತನ್ನ ಹತ್ರ ಇರುವ ಸೌಕರ್ಯಗಳನ್ನು, ವಿದ್ಯೆಗಳನ್ನು, ಜ್ಞಾನವನ್ನು ಹಂಚಲಿಕ್ಕೆ ಪ್ರಯತ್ನ ಪಡ್ತಾರೆ. ಎಲ್ಲರ ಶುಭ ಕೋರುವ ಆತ್ಮ. ಇಂತಹವರು ಈಗ ಹೇರಳವಾಗಿದ್ದಾರೆ. ಎಸ್ಪೆಷಲಿ ಸೊಸೈಟಿಯಲ್ಲಿ ಹೆಲ್ಪ್ ಮಾಡಲಿಕ್ಕೆ ಬಂದವರು, NGOಗಳು ಮಾಡೋರು, ಎಷ್ಟು ಸಾಧ್ಯವೋ ಕಲೆಕ್ಷನ್ ಮಾಡ್ತಾರೆ, ಎಲ್ಲೋ ಒಂದು ಡೊನೇಷನ್ ತೊಗೊಳ್ತಾರೆ, ಇನ್ನೊಂದು ಕಡೆಗೆ ಹೋಗಿ ಮಾಡ್ತಾ ಇರ್ತಾರೆ. ಅದನ್ನು ಬ್ಯಾಲೆನ್ಸ್ ಮಾಡುವ ಒಂದು ಪ್ರವೃತ್ತಿ ಅವರಲ್ಲಿ ಬಂದ್ಬಿಡುತ್ತೆ. ಅವರು ಎಲ್ಲರ ಶುಭ ಕೋರುವವರು, ಶುಭ ಆತ್ಮ, ಬೇರೆಯವ್ರಿಗಾಗಿ ಕೆಲಸ ಮಾಡೋರು. 4ನೇದು ಮಹಾತ್ಮ. ಮಹಾತ್ಮ ಯಾರು? ಮಹಾತ್ಮ 4ನೇದು ಮಹಾತ್ಮ. ಮಹಾತ್ಮ ಏನು ಮಾಡ್ತಾನೆ? ಇದ್ದ 4 ರೊಟ್ಟಿಯನ್ನು ಇನ್ನೊಬ್ಬರಿಗೆ ಕೊಟ್ಬಿಡ್ತಾನೆ. ತನ್ನ ಸುಖದ ಬಗ್ಗೆ ಯೋಚನೆನೇ ಮಾಡಲ್ಲ, ತನ್ನ ವಿಷಯಕ್ಕೆ ಅವನಿಗೆ ಚಿಂತೆನೇ ಇಲ್ಲ. ನನಗೇನು ಬೇಕಾದರೂ ಆಗಲಿ, ಇನ್ನೊಬ್ರಿಗೆ ಒಳ್ಳೆಯದಾಗಬೇಕು. ಅಂತಹವರು ತುಂಬ ಜನ ಇದ್ದಾರೆ. ಅವರನ್ನು ನಾವು ಮೂರ್ಖರು ಅಂತೀವಿ ಅಲ್ವಾ? ಇದ್ದಿದ್ದೆಲ್ಲ ಕೊಟ್ಬಿಟ್ರು, ನೋಡು ಎಂಥ ಮೂರ್ಖರು ಇವರು, ಸ್ವಲ್ಪನಾದರೂ ಇಟ್ಕೊಳ್ಬಾರ್ದ ಅಂತ. ಆದರೆ ಅವರು ಪರಮಾತ್ಮದ ಸ್ಥಿತಿಯಲ್ಲಿದ್ದಾರೆ. ಪರಮಾತ್ಮ ಹೇಗೆ ಎಲ್ಲವನ್ನೂ ಕೊಡ್ತಾನೇ ಇರ್ತಾನೆ. ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳಿಗೂ ಕೊಡುವುದೇ ಕೆಲಸ ಒಂದು, ತನಗಾಗಿ ಏನನ್ನೂ ಇಟ್ಕೊಂಡಿಲ್ಲ. ಅದು ಪರಮಾತ್ಮನ ಸ್ಥಿತಿ. ನಾವೆಲ್ಲರೂ ಪರಮಾತ್ಮ ಆಗಲಿಕ್ಕೇ ಪ್ರಯತ್ನ ಮಾಡ್ತಾ ಇರ್ತೀವಿ. ನಮ್ಮ ಸೋಲ್ ಪರ್ಪಸ್ಸೇ ಅದು.
ಪ್ರತಿ ಆತ್ಮದ ಇಚ್ಛೆ ಏನು ಗೊತ್ತಾ, ಎಷ್ಟೇ ಜನ್ಮ ತಗೊಂಡ್ರೂ ಪರವಾಗಿಲ್ಲ, ನಾನು ಪರಮಾತ್ಮ ಆಗುವವರೆಗೂ ನಾನು ಜನ್ಮಗಳನ್ನು ತಗೊಂಡು ಬರ್ತಾನೆ ಇರ್ತೀನಿ, ಕಲಿತೀನಿ. ಮೊದಲು ನಾನು ಮೂರ್ಖವಾಗಿ ಹುಟ್ತೀನಿ, ಮೂರ್ಖಾತ್ಮವಾಗಿ ಬರ್ತೀನಿ, ಮೂರ್ಖತನದಲ್ಲಿ ಜೀವಿಸ್ಬಿಟ್ಟು ಏನೆಲ್ಲ ತಿಳ್ಕೊಳ್ಬೇಕು ತಿಳ್ಕೊಂಡು ಮತ್ತೆ ನಾನು ಬರ್ತೀನಿ. ಆಗ ತಿಳಿದಿರುವ ಸ್ವಲ್ಪ ಜ್ಞಾನದಿಂದ ನಾನು ಏನಾಗ್ತೀನಿ, ಲೋಕಜ್ಞಾನ ತಗೊಂಡು ದುಷ್ಟವಾಗಿ ಬರ್ತೀನಿ. ಪರವಾಗಿಲ್ಲ, ದುಷ್ಟತನದಲ್ಲಿ ಇದ್ಕೊಂಡು ಅದನ್ನು ಒಂದೆಲ್ಲ ಅನುಭವ ತಗೊಂಡು ಮತ್ತೆ ನಾನು ಶುಭ ಕೋರಲಿಕ್ಕೆ ಬರ್ತೀನಿ. ಯಾಕಂದರೆ ಗೊತ್ತಾಗುತ್ತೆ ದುಷ್ಟತನದಿಂದ ಏನೂ ಸಿಗಲಿಲ್ಲ ನನಗೆ ಅಂತ. ಆಗ ಮತ್ತೆ ಶುಭ ಕೋರ್ತಾ ಕೋರ್ತಾ ಅವರು ಮಹಾತ್ಮರಾಗ್ತಾರೆ, ಮಹಾತ್ಮ ಆಗ್ತಾರೆ. ಮಹಾತ್ಮ ಆ ಜನ್ಮದಲ್ಲಿ ಅವನು ತಿಳಿದಿರುವ ವಿಷಯಗಳನ್ನೆಲ್ಲ ಸಂಗ್ರಹಿಸಿ ಮತ್ತೆ ಅವನು ಪರಮಾತ್ಮ ಆಗಲು ಪ್ರಯತ್ನ ಮಾಡ್ತಾನೆ. ಅದೇ ಒಂದು ಆತ್ಮದ ಮೂಲ ಚೈತನ್ಯಕ್ಕೆ ಹೋಗುವ ಒಂದು ವಿಧ. ಪತ್ರಿಸರ್ ಇದನ್ನು 5 ಫಿಂಗರ್ ಕಾನ್ಸೆಪ್ಟ್ ಅಂತ ನಮ್ಮೆಲ್ಲರಿಗೂ ತಿಳಿಸ್ತಾ ಬಂದಿದ್ದಾರೆ. ಸೊ 5 ಫಿಂಗರ್ ಇಟ್ಕೊಂಡ್ಬಿಟ್ಟು ಅವರು ಹಾಗೆ ಹೇಳೋರು, ಇದು ಮೂರ್ಖಾತ್ಮ, ದುಷ್ಟಾತ್ಮ, ಶುಭ ಆತ್ಮ, ಮಹಾತ್ಮ, ಪರಮಾತ್ಮ. ದುಷ್ಟ ಆತ್ಮ ಹೇಗಿರುತ್ತೆ ಅಂದರೆ ಬರೀ ತಿಂದೆ ಉಂಡೆ. ಸೊ ಅವನು ಕುಂಭಕರ್ಣ, ಅವ್ರು ಬರೀ ತಿನ್ನೋದು ಕೆಲಸ ಮಾಡಿದ, ಮಲಗೋದು ತಿನ್ನೋದು, ಮಲಗೋದು ತಿನ್ನೋದು ಮಲಗೋದು. ಆಮೇಲೆ ದುಷ್ಟ ಆತ್ಮ ರಾವಣಾಸುರ, ಜ್ಞಾನ ಇದ್ದರೂ ಸಹ ಇನ್ನೊಬ್ಬರಿಗೆ ನೋವು ಮಾಡಿದಾಗಲೇ ಆನಂದ ಅಲ್ವಾ, ಅದು ರಾವಣನ ಕೆಲಸ. ಎಂಥ ಜ್ಞಾನಿಯಾಗಿದ್ದರೂ ಅವನ ಆತ್ಮ ದುಷ್ಟಾತ್ಮ ಆದ ಕಾರಣ ಅವನು ದುಷ್ಟತನದಲ್ಲೇ ಇದ್ದ, ಇನ್ನೊಬ್ಬರಿಗೆ ನೋವನ್ನು ಮಾಡಿದ, ತಿಳಿದು ನೋವನ್ನು ಮಾಡಿದ. ಹಾಗೆ ಶುಭ ಆತ್ಮ ನಮ್ಮ ವಿಭೀಷಣ. ವಿಭೀಷಣ ಹೇಗಿದ್ದ, ತಿಳುವಳಿಕೆ ಇತ್ತು, ಎಷ್ಟು ಹೇಳಬೇಕು ಅಷ್ಟೇ ಹೇಳ್ದ, ಆಮೇಲೆ ಅದನ್ನು ಬಿಟ್ಬಿಟ್ಟ. ಅಂದರೆ 4 ರೊಟ್ಟಿ ಇದ್ದರೆ 2 ತಿಂದು 2 ಕೊಡೋದು ಅಂತ. ಅವನು ಶುಭಾತ್ಮ, ಪೂರ್ಣ ರೂಪದಲ್ಲಿ ಅವನು ಏನು ಮಾಡಲಿಕ್ಕಾಗಲ್ಲ. ಮುಂದೆ ಅವನು ಮತ್ತೆ ಪರಮಾತ್ಮ ಆಗಲಿಕ್ಕೆ ಮೆಟ್ಲು ಏರಿಬಿಟ್ಟಿದ್ದಾನೆ. 4ನೇ ಮೆಟ್ಲು ಮಹಾತ್ಮ. ಮಹಾತ್ಮ ಯಾರು? ಹನುಮಂತ ಅಂತ ಹೇಳ್ತಾರೆ. ಪತ್ರಿಸರ್ ಅದನ್ನು ಹನುಮಂತ ಅಂತ ಹೇಳಿದ್ದಾರೆ. ಹನುಮಂತ ಅಂದರೆ ಯಾಕೆ ಹೇಳಿದ್ದಾರೆ ಹನುಮಂತ ಅಂತ? ವಾಯುಪುತ್ರ. ಪರಮಾತ್ಮದ ಸ್ಥಿತಿಗೆ ಹೋದಾಗ ಅವರು ವಾಯುಪುತ್ರರಾಗಿರ್ತಾರೆ ಅಲ್ವಾ. ಪರಮಾತ್ಮ ಆಗಲಿಕ್ಕೆ ಬೇಕಾಗಿರುವ ಗುಣಗಳು ಅದೆಲ್ಲ. ಮೊದಲು ಮಹಾತ್ಮ ಆಗಬೇಕು, ಎಲ್ಲವನ್ನೂ ಕೊಡಬೇಕು, ತನಗಾಗಿ ಏನನ್ನೂ ಇಟ್ಕೊಳ್ಬಾರ್ದು. ಹಾಗೆ ಅವರು ವಾಯುಪುತ್ರರಾಗಿರಬೇಕು. ಮುಂದೆ ಅವರು ಪರಮಾತ್ಮ ಆಗಲಿಕ್ಕೆ ರೆಡಿ ಅಂತ. ಸೊ ವಾಯುಪುತ್ರ ಆಗುವುದು ಅಂದರೆ ಏನು ಅಲ್ವಾ? ವಾಯುಪುತ್ರ ಆಗುವುದು ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಧ್ಯಾನ. ಈ ಸ್ಥಿತಿನಲ್ಲಿದ್ದವರೇ, ಮಹಾತ್ಮ ಸ್ಥಿತಿಯಲ್ಲಿದ್ದವರೇ ಧ್ಯಾನ ಮಾಡ್ತಾರೆ. ಈ ಸ್ಥಿತಿಗೆ ಬಂದ ಮೇಲೇ ಅವನಿಗೆ ಗೊತ್ತಾಗೋದು ನಾನು ಪರಮಾತ್ಮ ಆಗಬಹುದು ಅಂತ. ನೋಡಿ, ಬೆಟ್ಟಗಳು ಕೂಡ ಹೇಗೆ ದೂರ ಇದೆ. ಪರಮಾತ್ಮ ಆಗಲಿಕ್ಕೆ ಮೂರ್ಖಾತ್ಮ ತುಂಬ ದೂರದಲ್ಲಿದ್ದಾನೆ. ಇವನಿಗೆ ಯೋಚನೆನೇ ಬರಲ್ಲ ನಾನು ಪರಮಾತ್ಮ ಆಗ್ಬೋದು ಅಂತ. ಯಾವ ಬೆರಳು ಕಷ್ಟ ಇದೆ ನೋಡಿ, ಅವನಿಗೆ ಅದಕ್ಕೆ ಇನ್ನು ಕಷ್ಟನೇ ಇರುತ್ತೆ. ದುಷ್ಟಾತ್ಮನಿಗೆ ಇದು ನೋಡಿ, ಇದು ಕೆಲವೊಬ್ಬರಿಗೆ ಆಗಲ್ಲ ಈ ಬೆಟ್ಟು ಸೇರಿಸಲಿಕ್ಕೆ. ಸೊ ತಿಳ್ಕೊಂಡ್ಬಿಡಿ, ಅಷ್ಟೇ ಕಷ್ಟ. ದುಷ್ಟ ಆತ್ಮ ಪರಮಾತ್ಮ ಆಗಲು ಅಷ್ಟೇ ಕಷ್ಟ. ಅದೇ ನೀವು ಶುಭ ಆತ್ಮ ಆಗಿದ್ದಾಗ ಸ್ವಲ್ಪ ಸುಲಭನೇ. ಶುಭ ಆತ್ಮದಿಂದ ಪರಮಾತ್ಮ ಆಗಲು ಸ್ವಲ್ಪ ಸುಲಭನೇ. ಆದರೆ ಮಹಾತ್ಮದಿಂದ ಪರಮಾತ್ಮ ಆಗಲು ತುಂಬಾ ಸುಲಭ. ಈ ಮುದ್ರೆ ಬಂದು ಎಲ್ಲ ದೇವಾನ ದೇವತೆಗಳಲ್ಲಿ ಹೀಗೆ ನೀವು ಕಂಡ್ರೆ, ಧ್ಯಾನಿಗಳಲ್ಲಿ ನೀವು ಇದನ್ನು ಕಾಣ್ತೀರಾ. ಬುದ್ಧ ಆಗಲಿ ಈ ಮುದ್ರೆಯನ್ನು ಯೂಸ್ ಮಾಡ್ತಾ ಇರ್ತಾರೆ. ಅಲ್ಲಿ ತೋರಿಸೋದೇನು ಅಂತಂದರೆ, ನಾನು ಮಹಾತ್ಮನಿದ್ದೇನೆ, ಪರಮಾತ್ಮ ಆಗ್ತಾ ಇದ್ದೇನೆ. ಪರಮಾತ್ಮ ಆಗಬೇಕು ಅಂತಂದರೆ 0 ಸ್ಟೇಟಿಗೆ ಹೋಗಬೇಕು. 0 ಸ್ಟೇಟ್ ಅಂದರೆ ಏನು? ಯಾವಾಗ ಹೋಗ್ಲಿಕ್ಕೆ ಸಾಧ್ಯ? ಈ 3ರಿಂದ ದೂರ ಆದರೆ ಸಾಧ್ಯ. ಈ 3ರಿಂದ ದೂರ ಆದರೆ ಆಗ ಪರಮಾತ್ಮ ಆಗಲು ಸಾಧ್ಯ. ಈ 3 ಆತ್ಮಗಳು ಪ್ರಾಪಂಚಿಕ ಸುಖಭೋಗಗಳಲ್ಲಿ ಇರ್ತವೆ.
ಸೊ ಈ ಪ್ರಾಪಂಚಿಕ ಸುಖ ಭೋಗಗಳಿಂದ ಒಂಚೂರು ದೂರ ಆದ್ರೇ ಮಹಾತ್ಮವಾಗಿ ಪರಮಾತ್ಮ ಆಗ್ಲಿಕ್ಕೂ ಸಾಧ್ಯ. ಪರಮಾತ್ಮ ಅಂದರೆ ಒಂದು ವೇಳೆ ನಾವು ಉದಾಹರಣೆ ಕೊಡುವುದಾದರೆ, ಒಂದು ಡೆಲ್ಲಿ ಅಂತ ಇಟ್ಕೊಳ್ಳೋಣ. ಡೆಲ್ಲಿಗೆ ಹೋಗಲು ಸಾಧ್ಯನಾ ಇಲ್ವಾ ಅಂತ ಕೇಳ್ತಾರೆ. ಪತ್ರಿ ಸರ್ ತುಂಬ ಚೆನ್ನಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಡೆಲ್ಲಿಗೆ ಹೋಗಲು ಎಲ್ಲರಿಂದ ಸಾಧ್ಯನಾ? ಹೇಗಾದರೂ ಮಾಡಿ ಡೆಲ್ಲಿಗೆ ಹೋಗ್ಬೋದಾ? ಖಂಡಿತವಾಗ್ಲೂ ಯಾರು ಬೇಕಾದರೂ ಡೆಲ್ಲಿಗೆ ಹೋಗ್ಬೋದು ಅಲ್ವಾ? ನಡ್ಕೊಂಡು ಹೋಗ್ಬೋದು, ಅನುಕೂಲ ಇಲ್ದವನು ನಡ್ಕೊಂಡು ಹೋಗ್ಬೋದು, ಅನುಕೂಲ ಇದ್ದವನು ವೆಹಿಕಲ್ ಮಾಡ್ಕೊಂಡು ಹೋಗ್ಬೋದು, ಇನ್ನೂ ಅನುಕೂಲ ಇದ್ದವನು ಫ್ಲೈಟ್ ತೊಗೊಂಡು ಹೋಗ್ಬೋದು. ಆದರೆ ಯಾಕೆ ಮತ್ತೆ ಎಲ್ಲರೂ ಡೆಲ್ಲಿಗೆ ಹೋಗ್ತಾ ಇಲ್ಲ? ಯಾರು ಹೋಗ್ತಾರೆ ಡೆಲ್ಲಿಗೆ? ಯಾರಿಗೆ ಡೆಲ್ಲಿ ಹೋಗೋ ಉದ್ದೇಶ ಇದೆಯೋ ಅವನು ತಾನೇ ಪ್ರಯತ್ನ ಮಾಡ್ತಾನೆ. ಸೊ ಯಾರಿಗೆ ಪರಮಾತ್ಮ ಆಗುವ ಉದ್ದೇಶ ಇದೆಯೋ ಅವನು ತಾನೇ ಪ್ರಯತ್ನ ಮಾಡ್ತಾನೆ. ಏನು ದಾರಿ ಇದೆ, ನಾನು ಹೆಂಗಾಗ್ಬೋದು ಅಂತ. ಸೊ ಪರಮಾತ್ಮ ಸ್ಥಿತಿಗೆ ಹೋಗಬೇಕು ಅಂತಂದರೆ ಯಾರು ಈ ಪರಮಾತ್ಮನ ಸ್ಥಿತಿ? ಅದು ಹೇಳಲಿಲ್ವಲ್ಲ ನಾನು. ಪರಮಾತ್ಮನ ಸ್ಥಿತಿ ಇದು. ಮಹಾತ್ಮನ ಸ್ಥಿತಿ ಹನುಮಂತನಾದರೆ, ಪವನಪುತ್ರನಾದರೆ ಈಗಾಗಲೇ ಗೆಸ್ ಮಾಡಿರ್ತೀರಾ. ಕುಂಭಕರ್ಣ, ರಾವಣ, ವಿಭೀಷಣ, ಹನುಮಂತ, ಇದು ರಾಮ. ಪರಮಾತ್ಮನ ಸ್ಥಿತಿ ಅಂದರೆ ರಾಮನ ಸ್ಥಿತಿಗೆ ಹೋಗುವುದು. ರಾಮ ಆಗಬೇಕು ಅಂತಂದರೆ ಏನು ಮಾಡಬೇಕು? ನಾವೆಲ್ಲ ರಾಮ ಆಗ್ಲಿಕ್ಕಾಗತ್ತಾ ರೀ ಅಂತ ಇದ್ದೀರಾ? ಖಂಡಿತವಾಗ್ಲೂ ಸಾಧ್ಯ ಇದೆ. ರಾಮ ಆಗಬೇಕು ಅಂತಂದರೆ ಏನು ಮಾಡಬೇಕು? ಏನೂ ಇಲ್ಲ. ಈ ಪ್ರಾಪಂಚಿಕ ವಿಷಯಗಳಿಂದ ದೂರ ಆಗಬೇಕು. ಹೇಗೆ ದೂರ ಆಗಬೇಕು? ನಾವೆಲ್ಲ ಸಂಸಾರಿಗಳು, ಹಾಗಾದರೆ ಸನ್ಯಾಸ ತಗೊಂಡು ಹೋಗ್ಬಿಡ್ಬೇಕಾ? ನೋ. ರಾಮನ ಸ್ಥಿತಿನಲ್ಲಿ ಉತ್ತಮ ಸ್ಥಿತಿ ಇದು. ಸೊ ಪರಮಾತ್ಮನ ಸ್ಥಿತಿ ಯಾರ್ಯಾರು ಹೋದರು? ಯಾರು ಹೋಗೇ ಇಲ್ವಾ? ರಾಮ ಒಬ್ಬನೇ ಹೋಗಿದ್ದು. ವೇದವ್ಯಾಸರಾಗಲಿ, ಜೀಸಸ್ ಆಗಲಿ, ಗೌತಮ ಬುದ್ಧವಾಗಲಿ, ಓಶೋ ಅವರಾಗಲಿ, ಕಬೀರರಾಗಲಿ, ಎಷ್ಟೋ ಸಂತರಿದ್ದಾರೆ. ಸಂತ ಜ್ಞಾನೇಶ್ವರರು, ಯೋಗಾನಂದರು, ಅವರೆಲ್ಲರೂ ಪರಮಾತ್ಮ ಸ್ಟೇಟ್ಗೆ ಹೋಗ್ಬಿಟ್ರು. ಅವರೆಲ್ಲ ಹೋದರೆ ಅವ್ರಿಗೆ ಸಾಧ್ಯ ಆಯಿತು ಅಂದರೆ ನಮಗೆ ಸಾಧ್ಯ ಇಲ್ವಾ? ಹೇಗೆ ಒಂದೊಂದು ಕ್ಷೇತ್ರದಲ್ಲಿ ಅವರು ಉನ್ನತ ಸ್ಥಿತಿಗೆ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ. ನಮಗೆ ಎಲ್ಲ ಅವಯವಗಳು ಅವ್ರ ಥರನೇ ಇದೆ. ಕೈ, ಕಾಲು, ಗಂಟ್ಲು, ಮಾತು, ಕಿವಿ, ಕಣ್ಣು. ಒಬ್ಬ ಲತಾ ಮಂಗೇಶ್ಕರನ್ನೇ ತಗೊಳ್ಳೋಣ ಅಂತ ಹೇಳ್ತಾರೆ. ಒಂದು ಲತಾ ಮಂಗೇಶ್ಕರ್ ವಿಷಯನೇ ಮಾತಾಡೋಣ, ಒಬ್ಬ ಭೀಮಸೇನ್ ಜೋಶಿ ವಿಷಯನೇ ಮಾತಾಡೋಣ. ಅವರಿಗೆ ಕಂಠ ಇದೆ, ನಮಗೆ ಕಂಠ ಇಲ್ವಾ ಅಂತ ಕೇಳ್ತಾರೆ. ಕಂಠ ಇದ್ದವನು ಲತಾ ಮಂಗೇಶ್ಕರ್ ಆಗ್ಬೋದು, ಭೀಮಸೇನ್ ಜೋಶಿ ಆಗ್ಬೋದು. ಅಂದರೆ ಕಂಠ ಇದ್ದವರು ಎಷ್ಟು ಜನ ಇದ್ದೀವಿ? ಯಾರು ಆಗ್ತಾ ಇದ್ದೀರಾ? ಖಂಡಿತವಾಗ್ಲೂ ಇನ್ನೂ ಎಷ್ಟೋ ಜನ ಆಗಿದ್ದಾರೆ. ಯಾರಾಗಿದ್ದಾರೆ? ಯಾರಿಗೆ ಆ ಇಚ್ಛೆ ಬಂದಿದೆ, ಕೋರಿಕೆಯ ಮೇರೆಗೆ ಆಗತ್ತೆ. ಯಾರಿಗೆ ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ. ಯಾರಿಗೆ ಆಸೆ ಇದೆ, ಯಾರ ಇಚ್ಛಾ ಇದೆ, ನಾನು ಪರಮಾತ್ಮ ಆಗಬೇಕು ಅಂತ, ನಾನು ಲತಾ ಮಂಗೇಶ್ಕರ್ ಆಗಬೇಕು, ನಾನು ಭೀಮಸೇನ್ ಜೋಶಿ ಆಗಬೇಕು, ನಾನು ಚೌರಸಿಯಾ ಥರ ಫ್ಲೂಟ್ ಬಾರಿಸಬೇಕು, ಆಗ ನಾನು ಏನು ಮಾಡ್ತೀನಿ? ಫಸ್ಟ್ ಇಚ್ಛೆ ಇದ್ದರೆ ಅದಕ್ಕೆ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡ್ತೀನಿ. ಡೆಲ್ಲಿಗೆ ಹೋಗ್ಬೇಕು ಅಂದ್ಕೊಂಡ್ರೆ ಹೇಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ. ಒಬ್ಬ PT ಉಷಾ ಹೇಳ್ತಾರೆ. ಒಂದು PT ಉಷಾ ಅವಳೊಬ್ಳಿಗೆ ಶಕ್ತಿ ಇದ್ದಿದ್ದು ಆ ಥರ ಓಡಲಿಕ್ಕೆ. ಬೇರೆ ಯಾರಿಂದನೂ ಸಾಧ್ಯ ಇಲ್ವಾ? ನಮಗೆಲ್ಲ ಕಾಲಿಲ್ವಾ? ಒಬ್ಬ ಮದರ್ ತೆರೇಸಾ ಆಗಬೇಕು ಅಂತ ಇಟ್ಕೊಳ್ಳಿ, ನಮ್ಮಿಂದ ಸಾಧ್ಯವಿಲ್ವಾ? ಅವಳೊಬ್ಳಿಂದನೇ ಆಗಿತ್ತಾ? ಸೊ ನಾನು ಯಾಕೆ ಯಾವುದನ್ನು ಮಾಡ್ತಾ ಇಲ್ಲ? ನನ್ನ ಹತ್ರನೂ ಕೈ, ಕಾಲು, ಈಗ ದುಡ್ಡು ಇದೆ, ಕಂಠ ಇದೆ, ಕೈ ಕಾಲಿದೆ, ಇನ್ನೂ ಎಕ್ಸ್ಪೋಜರ್, ಈಗಿನವ್ರಿಗಂತೂ ಇನ್ನೂ ಎಕ್ಸ್ಪೋಜರ್ಸ್ ಇದೆ. ಕಲಿಬೇಕು ಅಂದ್ಕೊಂಡ್ರೆ ಯೂಟ್ಯೂಬಲ್ಲಿ ಕಲೀಲಿಕ್ಕಿದೆ, ಆನ್ಲೈನ್ ಕಲೀಲಿಕ್ಕಿದೆ, ಗಾಯನ ಕಲಿಬೋದು. ಮೊನ್ನೆ ಒಂದು ಪ್ರೋಗ್ರಾಮಿಗೆ ಹೋದಾಗ ಒಬ್ಬ ಮಹಿಳೆ ತುಂಬ ಸುಂದರವಾಗಿ ಮಳೆ ಹೊಡೆದು ದಾರದಿಂದ ಹೀಗೆ ಸುತ್ತಿ ಸುತ್ತಿ ಒಂದು ಆಕಾರ ಕೊಡೋ ಅದು ಒಂದು ಕಲೆ ಇದೆ. ಈಗೀಗ ಆ ಕಲೆಯಿಂದ ಮುಖ ಪೇಂಟಿಂಗ್ ಥರ ಒಂಥರ ಫೇಸ್ ಬರೋ ಹಾಗೆ ನಮ್ಮ ಮುಖ ಕಾಣುವಂತೆ ಮಾಡಲು ಬರುತ್ತೆ. ಅದು ಒಂದು ಆರ್ಟು. ನನಗೂ ಬರುತ್ತೆ, ಆದರೆ ಮುಖ ಮಾಡಲಿಕ್ಕೆ ಬರಲ್ಲ. ನಾನು ಬೇರೆ ಕೋಳಿ ಮತ್ತು ಹಡಗು, ಮನೆಗಳು, ಗುಡ್ಡ ಮೇಡು ಮಾಡಿದ್ದೀವಿ.
ಮುಖ ಅಂತಂದರೆ ಭಯ ಬಿದ್ದುಬಿಡ್ತೀವಿ. ಮುಖವನ್ನು ದಾರದಲ್ಲಿ ಹೇಗಪ್ಪ ಮಾಡೋದು, ಮಳೆ ಹೊಡೆದು ಸುತ್ತಿ ಸುತ್ತಿ ಅಂತ. ಆದರೆ ಮಾಡಬೇಕು ಅಂದ್ಕೊಂಡ್ರೆ ಆನ್ಲೈನಲ್ಲಿ ಅದು ಪ್ರೋಗ್ರಾಮ್ ಇದೆ, ಆ್ಯಪ್ ಇದೆ ಅಂತ ಹೇಳಿದರು. ಕೇಳಿದೆ ನಾನು ಅವ್ರಿಗೆ, ಹೇಗೆ ಮಾಡಿದ್ರಿ ನೀವು ಇಷ್ಟು ಕಷ್ಟಕರವಾದದ್ದು ಅಂತ. ಏನಿಲ್ಲ, ಒಂದು ವಾರದಲ್ಲೇ ಮಾಡಿದೆ, ಆನ್ಲೈನಲ್ಲಿ ಆ್ಯಪ್ ಇದೆ, ತುಂಬ ಚೆನ್ನಾಗಿ ಡೈರೆಕ್ಷನ್ಸ್ ಕೊಡ್ತಾರೆ ಅಂತ. ಅವರು ಇಚ್ಛೆ ಪಟ್ಟರು ಅವ್ರಿಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ತುಂಬ ಸುಂದರವಾಗಿ ಪತ್ರಿಜಿ ಅವರ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ. ಅಲ್ಲಿ ಚಿತ್ರ ಬಿಡಿಸ್ಲಿಕ್ಕೇನೂ ಇಲ್ಲ, ಸುಮ್ಮನೆ ದಾರ ಸುತ್ತಿ ಒಂದ್ರ ಮೇಲೆ ಒಂದು ದಾರ ಬಂದಾಗ ಅದು ಡಾರ್ಕ್ ಕಲರ್ ಆಗುತ್ತೆ, ದೂರ ದೂರ ಇದ್ದರೆ ಲೈಟ್ ಆಗುತ್ತೆ. ನಾನು ಆ ಚಿತ್ರವನ್ನು ಇಲ್ಲಿ ಶೇರ್ ಮಾಡ್ತೇನೆ. ಸೊ ಅದು ಹೇಗೆ ಸಾಧ್ಯ ಆಯಿತು? ಅವ್ರು ಇಷ್ಟಪಟ್ಟರು, ಅವ್ರಿಗೆ ಮನಸ್ಸಲ್ಲಿ ಬಂತು, ಕೋರಿಕೆ ಬಂದ್ರೇ ಅವ್ರು ಮಾಡಲಿಕ್ಕೆ ಸಾಧ್ಯ ಆಯಿತು. ಹೀಗೇ ನಾವು ಯಾಕೆ ಸಂಸ್ಕೃತ ಕಲೀಲಿಕ್ಕಾಗಲ್ಲ, ನಾವು ಯಾಕೆ ಡ್ಯಾನ್ಸ್ ಮಾಡಲಿಕ್ಕಾಗಲ್ಲ, ನಾವು ಯಾಕೆ ಹಾಡಲಿಕ್ಕಾಗಲ್ಲ, ನಾವು ಯಾಕೆ ವೀಣೆ ಆಗಲಿ, ತಂಬೂರಿ ಆಗಲಿ, ವೈಲನ್ ಆಗಲಿ, ತಬಲಾ ಆಗಲಿ, ಹಾರ್ಮೋನಿಯಂ ಆಗಲಿ ಯಾಕೆ ಮಾಡೋಕ್ಕಾಗಲ್ಲ? ಹಾಗೆಯೇ ನಾವು ಯಾಕೆ ಮೂಗಿದೆ ಧ್ಯಾನ ಮಾಡೋಕ್ಕಾಗಲ್ಲ, ನಮ್ಮಿಂದ ಆಗಲ್ಲ ಅಂತ ಹೇಳ್ತೀವಿ. ಮೂಗಿದೆ ಅಂತ ಬೇರೆ ಎಲ್ಲ ಮಾಡ್ತಾ ಇದ್ದೀವಿ. ಅದನ್ನು ಪ್ರಾಣಾಯಾಮಕ್ಕೆಲ್ಲ ಸರ್ ಹೇಳ್ತಾರೆ, ಏನು ಕಷ್ಟಪಡಬೇಕು, ಅದು ಯಾಕೆ ಅಷ್ಟು ಕಷ್ಟಪಡಬೇಕು? ಮೂಗಿದೆ ಅಂತ, ಶ್ವಾಸ ಇದೆ ಅಂತ, ಉಸು ಉಸು ಅಂತ ಉಸಿರು ಬಿಡ್ತಾ ಯಾಕೆ ಇಷ್ಟೊಂದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಣಾಯಾಮ ಮಾಡೋದು? ಯಾವುದನ್ನು ಪಡಿಬೇಕಂತ ಇದೆವೋ ಅದು ಸುಲಭವಾಗಿ ಸಿಗೋ ಹಾಗಿದ್ರೆ ಯಾಕೆ ನೀವು ಇಷ್ಟು ಕಷ್ಟಪಡಬೇಕು? ಹಾಗಾದರೆ ಏನು ಮಾಡಬೇಕು? ಅವ್ರು ಹೇಳ್ತಾರೆ, ಬಿಕಮ್ ಅ ಪರಮಾತ್ಮ ಇನ್ 40 days ಅಂತ. ನಂಗೆ ತುಂಬ ಇಷ್ಟ ಆಯಿತು. ಬಿಕಮ್ ಅ ಪರಮಾತ್ಮ ಇನ್ 40 days. ಬೇರೆ ಯಾವುದೂ ಮಾಡಲಿಕ್ಕಾಗಲ್ಲ. ನೀವು ಪಿ ಟಿ ಉಷಾ 40 days ಆಗಲಿಕ್ಕಾಗಲ್ಲ, ನೀವು ಲತಾ ಮಂಗೇಶ್ಕರ್ 40 days ಆಗಲಿಕ್ಕಾಗಲ್ಲ. 40 ದಿನದ ಟೈಮ್ ಕೊಡ್ತಾ ಇದ್ದೀನಿ, ಯಾರು ಬೇಕಾದರೂ ಪರಮಾತ್ಮ ಆಗ್ಬೋದು. ಏನು ಮಾಡಬೇಕು? 40 ದಿನ ಧ್ಯಾನ ಮಾಡಿ, ಶ್ವಾಸದ ಮೇಲೆ ಧ್ಯಾಸ ಇಡಿ, ನೀವು ಪರಮಾತ್ಮ ಆಗಿಬಿಡ್ತೀರಾ. ಅದಕ್ಕೆ ಹನುಮಾನ್ ಆಗಲಿಕ್ಕೆ ಹನುಮಾನ್ ಚಾಲೀಸ ಅಂತನೂ ಹೇಳ್ತಾರೆ. 40 दिन में ಹನುಮಾನ್ ಬನ್ ಜಾओ. ಸೊ ಯಾರಿಗೆ ಪರಮಾತ್ಮ ಆಗುವ ಇಚ್ಛೆ ಇದೆಯೋ ಅವನು ಶ್ವಾಸದ ಮೇಲೆ ಧ್ಯಾಸ ಇಟ್ಟು ಪವನ ಪುತ್ರನಾಗಿ ಪರಮಾತ್ಮದ ಸ್ಥಿತಿಗೆ ಹೋಗ್ತಾನೆ. ಆ ಆತ್ಮಕ್ಕೆ ಗೊತ್ತು. ಯೋಗೇಶ್ವರಾತ್ಯ ಧ್ಯಾನದ ಸ್ಥಿತಿಯಲ್ಲಿ ಹೋಗಿ ಪರಮಾತ್ಮನಾಗ್ತೀಯ. ಈ ಮಾತನ್ನು ಅರ್ಜುನ ಸಹ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ನಾವು ಹೇಗೆ ಬಾಳಬೇಕನ್ನೋದು ಹೇಳಾಗಿದೆ ಅಲ್ವಾ? ಅದರಲ್ಲಿ ಸಿಂಪಲ್ ಟಿಪ್ ಕೊಟ್ಟರು. ಏನು ಬೇಡ, ನಾನು ಹೇಳಿದ್ದೆಲ್ಲ ಇದೆ ಅಲ್ವಾ. ಲಾಸ್ಟಿಗೆ ಬಂದು ಕೃಷ್ಣ ಹೇಳ್ತಾರೆ ಅರ್ಜುನನಿಗೆ, ಯೋಗೇಶ್ವರ ಭವ, ನೀನು ಯೋಗೇಶ್ವರ ಆಗ್ಬಿಡು, ಆಯಿತು ಸಾಕು ಅಷ್ಟೇ ಅಂತ. ಆಗ ಅದು ಯೋಗೇಶ್ವರ ಆಗಲಿಕ್ಕೆ ಬೇಕಾಗಿರುವ ಆ ಯೋಚನೆ ಬರಬೇಕಲ್ಲ, ಅದು ಶುಭಮತಿ. ಆ ಮತಿ ಬರಲಿ ಅಂತ ಕೇಳ್ಕೊಳ್ಬೇಕು. ಮಹಾಮತಿ ಆಗಬೇಕು, ಆಮೇಲೆ ಪರಮಮತಿ ಆಗಬೇಕು. ಸೊ ಶುಭಮತಿಯಿಂದ ನಮ್ಮ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಶುಭಾತ್ಮ ಇರ್ತೀವಲ್ವ, ಅಲ್ಲಿ ಮತಿ ಸರಿಯಾಗಿ ಕೆಲಸ ಮಾಡುತ್ತೆ. ಸೊ ಶುಭಮತಿಯಿಂದ ನಾವು ಮಹಾಮತಿಯಿಂದ ಪರಮಮತಿಗೆ ಹೋಗ್ತೀವಿ. ಮತಿಯನ್ನು ಸರಿಯಾಗಿಟ್ಕೊಳ್ಬೇಕು. ವಿಚಾರಗಳನ್ನು ನಾನು ಕೋರಿದ್ದು ಆಗತ್ತೆ ಅಂತಂದರೆ ನಾನು ಏನು ಕೋರ್ಕೊಳ್ಬೇಕು, ನಾನೇನು ಇಚ್ಛೆ ಇಟ್ಕೊಳ್ಬೇಕು, ಅದು ಮುಖ್ಯ ಅಲ್ವಾ. ಅದಕ್ಕೆ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತ ಆ ಥರ ಸಂತರು ಹಾಡಿದ್ದಾರೆ, ಕಬೀರ್ದಾಸರನ್ನು ಹೇಳಿದ್ದಾರೆ. ಏನು ನಿಜವಾಗ್ಲೂ ನಾವು ಇಲ್ಲಿಂದ ಮೂರ್ಖದಿಂದ ನಾವು ಪರಮಾತ್ಮನೇ ಆಗಬೇಕು. ಇವತ್ತಿಲ್ಲ ನಾಳೆ, ಈ ಜನ್ಮ ಇಲ್ಲ ಅಂದರೆ ಇನ್ನೊಂದು ಜನ್ಮ. ಆದರೆ ಯಾಕೆ ಕಾಯ್ಕೊಂಡಿರ್ಬೇಕು ಇನ್ನೊಂದು ಜನ್ಮಕ್ಕಾಗಿ? ಇನ್ನೊಂದು ಜನ್ಮ ಬೇಕಾ ನಮಗೆ ಪರಮಾತ್ಮ ಆಗಲಿಕ್ಕೆ? ಪರವಾಗಿಲ್ಲ, ನಾನು ಈ ಜನ್ಮದಲ್ಲಿ ಮೂರ್ಖ ಆತ್ಮನೇ ಆಗಿರಲಿ, ನಾನು ಈ ಜನ್ಮದಲ್ಲಿ ದುಷ್ಟಾತ್ಮನೇ ಆಗಿರಲಿ, ನಾನು ಈ ಜನ್ಮದಲ್ಲಿ ಶುಭಾತ್ಮನೇ ಆಗಿರಲಿ, ನಾನು ಕೋರ್ಕೊಂಡ್ರೆ, ನಾನು ಅಂದ್ಕೊಂಡ್ರೆ, ನಾನು ಬಯಸಿದರೆ ಪರಮಾತ್ಮ ಆಗಬೇಕು ಅಂತ. ಸೊ ಕಾಲ್ ಕರೆ ಸೊ ಆಜ್ ಕರ್, ಯಾವಾಗೋ ಮುಂದಿನ ಜನ್ಮದಲ್ಲಿ ಧ್ಯಾನ ಮಾಡೋದಲ್ಲ, ನಾನು ಇವತ್ತೇ ಧ್ಯಾನ ಮಾಡ್ತೀನಿ. ಪಲ್ಮೆ ಪರಲೈ ಹೋಗಿ ಬಹುರಿ ಕರಿಕ ಕಬ್, ಯಾರಿಗೊತ್ತು ನಾನು ಮಾಡೋ ಕರ್ಮದಿಂದ ನಂಗೆ ಮುಂದಿನ ಜನ್ಮ ಇನ್ನೂ ಎಂಥದ್ದು ಸಿಕ್ಕತ್ತೋ ಏನೋ, ಇನ್ನೂ ಅಧೋಗತಿಗೆ ಹೋಗೋ ಜನ್ಮ ಸಿಕ್ತು ಅಂದರೆ, ನನಗೆ ಆ ಜ್ಞಾನ ಬರದೆ ಹೋದರೆ. ಅದಕ್ಕೆ ನಾನು ಇವತ್ತೇ ಮಾಡ್ತೀನಿ. ಈ ವಿಷಯ ನನಗೆ ಇವತ್ತು ತಿಳಿದು ಬರ್ತಾ ಇದೆ, ತಕ್ಷಣ ನಾನು ಧ್ಯಾನಕ್ಕೆ ಹೋಗ್ತೀನಿ. ಯಾಕೆ ನಾನು ಕಾಯ್ಕೊಂಡಿರಬೇಕು ಇನ್ನೊಂದು ಜನ್ಮಕ್ಕೆ, ಮತ್ತೊಂದು ಜನ್ಮಕ್ಕೆ? ಇರಲಿ, ಎಷ್ಟೋ ಜನ್ಮಗಳಿದೆ, ಮುಂದೆ ಸಾಧಿಸಿದ್ರಾಯಿತು. ನೋ, ಆನಾಪಾನ ಸತಿ ಧ್ಯಾನ ಮಾಡೋಣ, ವಾಯುಪುತ್ರರಾಗೋಣ.
ಧ್ಯಾನಿಗಳಾಗೋಣ. ಧ್ಯಾನಿಯಿಂದ ನಾವು ಯೋಗಿ ಆಗ್ತೀವಿ, ಯೋಗಿಯಿಂದ ಋಷಿ, ಋಷಿಯಿಂದ ಮಹರ್ಷಿ, ಮಹರ್ಷಿಯಿಂದ ಬ್ರಹ್ಮ ಋಷಿ. ಸೊ ಯಾರು ಧ್ಯಾನಿ ಆಗ್ತಾನೋ, ಧ್ಯಾನಿ ಪಯಣನೂ ಹಾಗೇ ಇದೆ. ಮೊದಲಿಗೆ ಅವನು ಧ್ಯಾನಿ ಆಗ್ತಾನೆ, ಧ್ಯಾನ ಮಾಡ್ತಾ ಮಾಡ್ತಾ ಅವನು ಯೋಗೇಶ್ವರನಾಗ್ತಾನೆ, ಯೋಗಿ ಆಗ್ತಾನೆ, ಯೋಗಿಯಿಂದ ಋಷಿ ಸ್ಥಿತಿಗೆ ಹೋಗ್ತಾನೆ, ಋಷಿ ಸ್ಥಿತಿಯಿಂದ ಮಹರ್ಷಿಯಾಗಿ ಬ್ರಹ್ಮ ಋಷಿ ಆಗಿಬಿಡ್ತಾನೆ. ಯಾವಾಗ? ಯಾವ್ಯಾವುದೋ ಜನ್ಮದಲ್ಲೇ ಅಲ್ಲ. ಯಾರು ಧ್ಯಾನ ಮಾಡ್ತಾನೋ, ಯಾರು ಪರಮಾತ್ಮ ಸ್ಥಿತಿಗೆ ಹೋಗ್ಬೇಕು ಅಂದ್ಕೊಳ್ತಾನೋ ಅವನು ಇದೇ ಜನ್ಮದಲ್ಲಿ ಅವನು ಬ್ರಹ್ಮ ಋಷಿ ಆಗಲಿಕ್ಕೆ ಸಾಧ್ಯ. ಸೊ ನಾವೆಲ್ಲರೂ ಬ್ರಹ್ಮ ಋಷಿ ಆಗಲಿಕ್ಕೆ ಬಂದಿದ್ದವರು, ನಾವೆಲ್ಲರೂ ಪರಮಾತ್ಮ ಸ್ಥಿತಿಗೆ ಹೋಗಲಿಕ್ಕೆ ಅರಿವು ತಗೊಂಡು ಬಂದವರು. ಸೊ ನಾವು ಪರಮಾತ್ಮ ಆಗಲು ಶ್ವಾಸದ ಮೇಲೆ ಧ್ಯಾಸ ಇಟ್ಟು ಧ್ಯಾನವನ್ನು ಮಾಡ್ತಾ ನಮ್ಮ ಈ ಜನ್ಮವನ್ನು ಅತಿ ಉತ್ತಮ ಸ್ಥಿತಿಗೆ ತಗೊಂಡು ಹೋಗುವ ವಿಚಾರವಾಗಿ ಆಲೋಚನೆ ಮಾಡಿ ಇಚ್ಛೆ ಪಡಬೇಕು. ಡೆಲ್ಲಿಗೆ ಹೋಗಬೇಕು ಅಂತ ಕೋರಿಕೆ ಬರಲೇಬೇಕು. ಸೊ ಈ ಥರ ಒಂದು ಕೋರಿಕೆ ಬಂತು ಅಂದರೆ ಖಂಡಿತವಾಗ್ಲೂ ದಾರಿನೂ ಸಿಕ್ಕಾಗಿದೆ, ಟಿಕೆಟು ಸಿಕ್ಕಾಗಿದೆ, ಆನಮನ ಸತಿ ಧ್ಯಾನ ನಮ್ಮ ಕೈಗೆ ಬಂದಾಗಿದೆ. ಖಂಡಿತವಾಗ್ಲೂ ನಾವು ಡೆಲ್ಲಿ ಸೇರ್ತೀವಿ. ಸೊ ಇವತ್ತಿನ ವಿಷಯ ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ತೆ.